ಸೌಜನ್ಯಳ ಪ್ರಕರಣದಲ್ಲಿ ಕೋರ್ಟ್ ಏನು ತೀರ್ಮಾನ ತಗೊಂಡಿತ್ತೋ ಅದೇ ರೀತಿಯಾದಂತಹ ಆದೇಶ ಇದು. ಇಲ್ಲಿ ಎಲ್ಲವೂ ಕೂಡ ಅನ್ಯಾಯವಾಗಿ ನಡೆದಿದೆ ಅನ್ನೋದಕ್ಕೆ ಬೇಕಾದಷ್ಟು ಪುರಾವೆಗಳಿದ್ದಾವೆ. ಇದು ರಾಜೇಗೌಡರ ಪ್ರಕರಣ. ಪುಷ್ಪಲತಾ ಅಂತ ಅವರ ಹೆಂಡತಿ ಇವತ್ತಿಗೂ ಕೂಡ ಬದುಕಿದ್ದಾರೆ, ಅವರನ್ನು ಹುಡುಕೊಡಿ ಅಂತಲೇ ರಿಟ್ ಹಾಕಿರುವಂಥದ್ದು. ಅದರಲ್ಲಿ ಕೋರ್ಟ್ ಏನು ಆದೇಶ ಮಾಡುತ್ತೆ ಅಂತಂದರೆ, ದ ರೆಸ್ಪಾಂಡೆಂಟ್ ಅಡಿಷನಲ್ ಡೈರೆಕ್ಟರ್ ಆಫ್ ಪೊಲೀಸ್ ಈಸ್ ಡೈರೆಕ್ಟೆಡ್ ಟು ಅಪಾಯಿಂಟ್ ದ ರೀಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಫ್ ದ CID as aforesaid within a period of 7 days from today to carry out a fresh and proper investigation. ಇದು ಕ್ಲಿಯರ್ ಆಗಿದೆ. 7 ದಿವಸಗಳ ಒಳಗಾಗಿ, 7 ದಿವಸಗಳ ಒಳಗೆ ಇದು ಬಂದು 1 ತಿಂಗಳಾಗಿದೆ, ಇನ್ನೂ ಕೂಡ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ತದನಂತರದಲ್ಲಿ ಹೇಳುತ್ತೆ 180 ದಿನಗಳ ಒಳಗಾಗಿ ಇನ್ವೆಸ್ಟಿಗೇಷನ್ನ ಮುಗಿಸಿ ಅದರ ಒಂದು ವರದಿಯನ್ನು ಸಲ್ಲಿಸತಕ್ಕದ್ದು ಅಂತಲೂ ಕೂಡ ಹೇಳುತ್ತೆ. ಅದನಂತರದಲ್ಲಿ ಹೇಳುವಂಥದ್ದು, ಬೇಸ್ಡ್ ಆನ್ ದ ಅಬೌವ್ ಇನ್ವೆಸ್ಟಿಗೇಷನ್, ಇಫ್ ದೆರ್ ಈಸ್ ಎನಿ ಕಾಂಪ್ಲಿಸಿಟಿ ಫೌಂಡ್ ಬೈ ಎನಿ ಆಫ್ ದ ಪೊಲೀಸ್ ಆಫೀಸರ್ಸ್. ಇನ್ವೆಸ್ಟಿಗೇಷನ್ 180 ದಿವಸ ನಡೆದ ನಂತರದಲ್ಲಿ ಏನಾದ್ರೂ ಯಾರಾದರೂ ಆಫೀಸರ್ಸ್ ಅವತ್ತು ಅಕ್ರಮವಾಗಿ ನಡ್ಕೊಂಡಿದ್ದಾರೆ, ನ್ಯಾಯಯುತವಾಗಿ ಇಲ್ಲ ಅಂತ ಕಂಡು ಬಂದರೆ ಅವರ ವಿರುದ್ಧ ಕ್ರಿಮಿನಲ್ ಆ್ಯಕ್ಷನ್ಗಳನ್ನು ಕೂಡ ತಗೊಳ್ಳುವಂಥದ್ದು, ಮತ್ತು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಫೀಸ್ ಕಡೆಯಿಂದ ಅವರಿಗೆ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸನ್ನು ಮಾಡತಕ್ಕದ್ದು ಅಂತಲೂ ಕೂಡ ಹೇಳುತ್ತೆ. ಇದಕ್ಕಿಂತ ಹೆಚ್ಚಿಗೆ ನಾವು ನಿರೀಕ್ಷೆ ಮಾಡಬೇಕಾದಂಥದ್ದು ಏನೂ ಇಲ್ಲ. ಇದು ಒಬ್ಬ ಮನುಷ್ಯನ, ಒಬ್ಬ ಆರೋಪ ಸ್ಥಾನಕ್ಕೆ ಹೋದ ಅಮಾಯಕನ ಘನತೆಯನ್ನು ಎತ್ತಿ ಹಿಡಿದಂತಹ ಒಂದು ಆದೇಶ. ನಾನು ಕೇಳ್ತಾ ಇರುವಂಥದ್ದು ಏನು ಅಂತಂದರೆ, ಇಲ್ಲಿ ಮಹಿಳೆ ಸತ್ತಿಲ್ಲ ಅಂತಲೇ ದೂರುದಾರ ಹೇಳ್ತಾ ಇರುವಂಥದ್ದು, ಗಂಡ ಹೇಳ್ತಾ ಇರುವಂಥದ್ದು. ಆದರೂ ಇಲ್ಲಿ ರೀಇನ್ವೆಸ್ಟಿಗೇಷನ್ನ ಆರ್ಡರ್ ಮಾಡಿದ್ದಾರೆ. ಇಲ್ಲಿ ಸೌಜನ್ಯಳ ಪ್ರಕರಣದಲ್ಲಿ ಭಾಳ ಅಮಾನುಷವಾಗಿ ಕೊಲೆಗೈಯಲ್ಪಟ್ಟಿದೆ, ಅತ್ಯಾಚಾರಕ್ಕೊಳಪಟ್ಟು, ಏನು ಗುಂಪು ಅತ್ಯಾಚಾರ, ಮಾಸ್ ರೇಪ್ ಥರ 5-6 ಜನ ಸೇರಿ ಮಾಡಿರುವಂಥದ್ದು, ಭಾಳ ಕ್ರೂರವಾಗಿ ಸತ್ತೋಗಿರುವಂಥದ್ದು. ಆ ಪ್ರಕರಣದಲ್ಲಿ ಆರೋಪ ಸ್ಥಾನದಲ್ಲಿದ್ದಂಥ ಸಂತೋಷ್ ರಾವ್ ಯಾವುದೇ ರೀತಿಯಲ್ಲಿ, ಯಾವುದೋ ಒಂದು ರೀತಿಯಲ್ಲೂ ಕೂಡ ಕನೆಕ್ಟೇ ಆಗ್ತಾ ಇಲ್ಲ, ಕನೆಕ್ಟ್ ಆಗಲ್ಲ, ಆತ ಅಲ್ವೇ ಅಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಕೋರ್ಟ್ ಬಂದಿರುತ್ತೆ. ಮತ್ತು ಅವತ್ತಿನ ವೈದ್ಯರು, ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸು ತುಂಬಾ ಅಕ್ರಮಗಳನ್ನು ಎಸಗಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಕೋರ್ಟು ಭಾಳ ತಾತ್ವಿಕ ಸಿಟ್ಟಿನಿಂದ ಜರೀತು. ಅವ್ರ ಮೇಲೆ ಎಲ್ಲ ರೀತಿಯಾದ ಕ್ರಮಗಳನ್ನ ತಗೊಳ್ಬೇಕು, ದಟ್ಸ್ ಅ ಫಿಟ್ ಕೇಸ್ ಟು ಬಿ ಬ್ರಾಟ್ ಟು ದ ಅಕ್ವಿಟಲ್ ಕಮಿಟಿ ಅಂತ ಹೇಳುತ್ತೆ. ಇಷ್ಟೆಲ್ಲ ಆದ್ರೂ ನಮ್ಮ ಸಾರ್ವಜನಿಕರ ಅಹವಾಲು ಏನು, ಹಾಗಾದರೆ ನಿಜವಾದ ಆರೋಪಿಗಳು ಯಾರು, ಅದನ್ನು ಪತ್ತೆ ಮಾಡಲಿಕ್ಕೆ ರೀಇನ್ವೆಸ್ಟಿಗೇಷನ್ ಆಗಲೇಬೇಕಲ್ವ ಸರ್? ಏನು ಬೇರೆ ಏನು ಮಾರ್ಗ ಇದೆ ಹೇಳಿ? ಈಗ ಕೊಲೆಗಾರರನ್ನ ಪತ್ತೆ ಮಾಡುವಂಥ ಕೆಲಸ ಯಾರು ಮಾಡಬೇಕು? ಒಂದು ಸರ್ಕಾರ ಮಾಡಬೇಕು. ಯಾಕೆ ಅಂತಂದರೆ ಇಟ್ಸ್ ಅ ಕ್ರೈಮ್ ಅಗೇನ್ಸ್ಟ್ ದ ಸ್ಟೇಟ್. ಆ ಕೆಲಸವನ್ನು ಈ ಪ್ರಕರಣದಲ್ಲಿ, ಪುಷ್ಪಲತಾ ಅವರ ಪ್ರಕರಣದಲ್ಲಿ ನಮ್ಮ ರಾಜೇಗೌಡರು ಹಾಕಿದಂಥ ಅಹವಾಲು ಏನಿದೆ, ಅರ್ಜಿಯನ್ನು ಸ್ವೀಕಾರ ಮಾಡಿಕೊಂಡು ರೀಇನ್ವೆಸ್ಟಿಗೇಷನ್ಗೆ ಹೇಳುತ್ತೆ 25 ವರ್ಷಗಳ ನಂತರ. ಸೌಜನ್ಯಳ ಪ್ರಕರಣಕ್ಕೆ 12 ವರ್ಷ ಆಗಿರ್ಬೋದು, ನಾವು 25 ವರ್ಷ ಕಾಯಬೇಕಾಗಿದೆಯಾ? 12 ವರ್ಷ ಆದರೂ ಕೂಡ ಅದರ ಒಂದು ಮೆರಿಟ್ಸ್ನ ಆಧಾರದ ಮೇಲೆ ಒಂದು ನ್ಯಾಯಾಲಯ ಖಂಡಿತವಾಗ್ಲೂ ರೀಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ಬೇಕು. ಅಂದರೆ ಇಲ್ಲಿ ಮುಖ್ಯವಾದ ಥ್ರೆಡ್ ಅಂತಂದರೆ ಕಾನೂನು ಹೋರಾಟ ಸೌಜನ್ಯ ಪ್ರಕರಣದಲ್ಲಿ ಈ ರಾಜೇಗೌಡ ನಡೆಸಿದ ರೀತಿಯಲ್ಲಿ ನಡಿಬೇಕು ಅನ್ನೋದು. ಅಬ್ಸಲ್ಯೂಟ್ಲಿ ಮಾಡಬೇಕಾಗಿದ್ದ ಕೆಲಸ ಈ ಥರ ಇತ್ತು. ಇದನ್ನು ನಾವು ಅವತ್ತು ಅವ್ರಿಗೆ ಸಜೆಸ್ಟ್ ಮಾಡಿದ್ದೀವಿ. ಅದೇ ಥರ ಒಬ್ಬ ವ್ಯಕ್ತಿ ತನಗೆ ನ್ಯಾಯವನ್ನು ತಾನು ತೆಗೆಸ್ಕೊಂಡಿದ್ದಾನೆ. ರಾಜೇಗೌಡರ ಮಾದರಿಯಲ್ಲೇ ಈ ಕೇಸ್ ನಡೀಬೇಕು ಅಂದರು.
ಇವತ್ತು ಇದು ಕೆಲವೊಂದು ಸಿಕ್ಕಲ್ಗಳಿಗೆ ಸಿಕ್ಕಾಕ್ಕೊಂಡು ಪ್ರಕರಣ ಬೇರೆ ಬೇರೆ ರೀತಿಯಾಗಿ ಹೋಗಿದೆ. ಅಕ್ವಿಟಲ್ ಕಮಿಟಿಯನ್ನು ಮಾಡೋ ತನಕ ಒಂದು ನಮ್ಮ ಹೋರಾಟ ಒಂದು ಫಲ ನೀಡಿರ್ಬೋದು. ತದನಂತರದಲ್ಲಿ ಕೋರ್ಟನ್ನು ನಾವು ಅಪ್ರೋಚ್ ಮಾಡುವಲ್ಲಿ ಕೆಲವೊಂದು ಕಡೆ ಸಂತ್ರಸ್ತರ ಕಡೆಯವರು, ಇಲ್ಲಿ ಯಾರೋ ಹೋರಾಟಗಾರರನ್ನ ಬೆರಳು ಮಾಡಿ ತೋರಿಸೋದಲ್ಲ, ಸಂತ್ರಸ್ತರ ಕಡೆಯವರು ನೇರವಾಗಿ ಪ್ರೊಸೀಜರ್ ಪ್ರಕಾರವಾಗಿ ಹೋಗಬೇಕು. ಸೌಜನ್ಯ ಕೇಸಲ್ಲಿ ರೀಇನ್ವೆಸ್ಟಿಗೇಷನ್ ಆಗಬೇಕಾಗಿತ್ತು. ಅಕ್ವಿಟಲ್ ಕಮಿಟಿ ಏನು ಮಾಡುತ್ತೆ ಅಂತಂದರೆ ಡಿಸಿಪ್ಲಿನರಿ ಆ್ಯಕ್ಷನ್ಸ್ನ ತಗೊಳ್ಬೋದು, ಕೆಲವೊಂದು ವಿಚಾರಗಳನ್ನು ಕಲೆಕ್ಟ್ ಮಾಡ್ಬೋದು. ಆದರೆ ಅವೆಲ್ಲ ಕಲೆಕ್ಟ್ ಆದಮೇಲೆ ಮತ್ತೆ ಯಾರ ಮೂಲಕ ಅದು ರೀಇನ್ವೆಸ್ಟಿಗೇಷನ್ಗೆ ಹೋಗಬೇಕು? ಸಂತ್ರಸ್ತರ ಮನೆಯವರ ಕಡೆಯಿಂದನೇ ಹೋಗಬೇಕು. ಸಂತ್ರಸ್ತರ ಪರವಾಗಿ ನಾವು ಸಾವಿರಾರು ಜನ ಹೋರಾಟಗಳನ್ನ ಮಾಡ್ತಿರ್ಬೋದು. ಒಡನಾಡಿ ಸಂಸ್ಥೆ ಆಗಲಿ ಅಥವಾ ಬೇರೆ ಹೋರಾಟಗಾರರು ಯಾರೇ ಆಗಲಿ ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿರ್ಬೋದು. ಅವೆಲ್ಲವೂ ಕೂಡ ಸಾಮಾಜಿಕವಾಗಿ ಸರಿ, ನಮ್ಮ ಬದ್ಧತೆಗೆ ಸಂಬಂಧಪಟ್ಟಂಥ ವಿಚಾರ ಆದರೆ ಸರಿ. ಕಾನೂನು ಕೇಳ್ತಾ ಇರುವಂಥದ್ದು ಏನು ಅಂತಂದರೆ ಪ್ರೊಸೀಜರ್. ಯಾರು ರೀಇನ್ವೆಸ್ಟಿಗೇಷನ್ಗೆ ಕೇಳಬೇಕಾಗಿದೆ ಅವರೇ ಕೇಳಬೇಕು, ಬಾಧ್ಯಸ್ಥರೇ ಕೇಳಬೇಕು. ಕ್ರೈಮ್ಸಲ್ಲಿ ಬಾಧ್ಯಸ್ಥರ ಕಡೆಯವರೇ ಕೇಳಬೇಕು, ತಂದೆ ತಾಯಿಯೇ ಕೇಳಬೇಕು ಅಥವಾ ರಕ್ತ ಸಂಬಂಧಿಗಳೇ ಕೇಳಬೇಕು. ಅದನ್ನು ಮಾಡಬೇಕಾಗಿತ್ತು. ಇವಾಗ ಕಾಲಗಳು ಏನು ಮಿಂಚು ಹೋಗಲಿಲ್ಲ.